ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ನೀವು ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಬೇರೆ ಬೇರೆ ಇಮೇಜನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀಡಿಂಗ್ ಅನ್ನೋದು ಟೈಮ್ಲೆಸ್ ಕಲೆಕ್ಟಿವ್ ಜನರಲ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ 1 ತಿಂಗಳು ಬಿಟ್ಟು ನಿಮ್ಮ ಮುಂದೆ ಪಾಪಪ್ ಆದರೂ ಕೂಡ ಈ ರೀಡಿಂಗ್ ಅನ್ನೋದು ನಿಮಗೆ ರೆಸೊನೇಟ್ ಆಗುತ್ತೆ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ಜನರಲ್ ರೀತಿಯಲ್ಲೇ ನೀವು ತಗೊಳ್ಬೇಕಾಗುತ್ತೆ. ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಪರ್ಸನ್ ಅನ್ನೋರು ನಿಮ್ಮ ಬಗ್ಗೆ ಯಾವ ತೀರ್ಮಾನವನ್ನು ತಗೊಳ್ಬೇಕು ಅಂತ ಇದ್ದಾರೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮುಂದಿನ ಅವರ ತೀರ್ಮಾನ ಏನು, ಯಾವ ಡಿಸಿಷನನ್ನು ತಗೊಳ್ಬೇಕು ಅಂತ ಇದ್ದಾರೆ, ಯಾವ ರೀತಿ ಡಿಸೈಡ್ ಮಾಡಬೇಕು ಅಂತ ಇದ್ದಾರೆ ಅಂತ ಇವತ್ತಿನ ರೀಡಿಂಗಿಂದ ತಿಳ್ಕೊಳ್ಳೋಣ. ಈ ರೀಡಿಂಗನ್ನು ಎನರ್ಜಿ ಬೇಸ್ ಮೇಲೆ ನೋಡುವಂಥದ್ದಾಗಿರುತ್ತೆ. ಕೆಲವರಿಗೆ ಈ ರೀಡಿಂಗ್ ಅನ್ನೋದು ಯಾಕೆ ಮ್ಯಾಚ್ ಆಗೋದಿಲ್ಲ ಅನ್ನೋದಾದರೆ ಅವರು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರಬಹುದು. ಕೆಲವೊಂದು ಸಮಯದಲ್ಲಿ ಅವರ ಎನರ್ಜಿ ಕೂಡ ಲೋ ಆಗಿರುವ ಸಾಧ್ಯತೆ ಇರುತ್ತೆ. ನೀವು ಕರೆಕ್ಟಾಗಿ ನಂಬರ್ಸ್ನ ಅಥವಾ ಇಮೇಜಸ್ನ ಸೆಲೆಕ್ಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ರೀಡಿಂಗ್ ನೋಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರೀಡಿಂಗ್ ಅನ್ನೋದು ಮ್ಯಾಚ್ ಆಗುತ್ತೆ. ಒಂದು ನಂಬರ್ ಅಥವಾ ಒಂದು ಇಮೇಜಸ್ನಿಂದ ನಿಮಗೆ ರೀಡಿಂಗ್ ಮ್ಯಾಚ್ ಆಗದೇ ಇದ್ದರೆ ಬಾಕಿ ಉಳಿದಿರುವಂತಹ ಇಮೇಜ್ಗಳಲ್ಲಿ ಕೂಡ ನೀವು ಯಾವುದಾದರೂ ಒಂದನ್ನು ಸೆಲೆಕ್ಟ್ ಮಾಡಿ ಕೂಡ ನಿಮ್ಮ ಎನರ್ಜಿನ ಚೆಕ್ ಮಾಡ್ಕೋಬಹುದಾಗಿದೆ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಇವರು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮುಂದೆ ಯಾವ ತೀರ್ಮಾನವನ್ನು ತಗೊಳ್ತಾರೆ ಅಂತ ನೋಡೋದಾದರೆ ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ತುಂಬ ಒಳ್ಳೆ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ. ನನಗೆ ಇಲ್ಲಿ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಅದೇ ರೀತಿ ಇಲ್ಲಿ ಒಂದು ಏಂಜಲ್ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಜನ್ಮದಿಂದಲೂ ಬಂದಿರುವಂಥದ್ದು ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾರೊಬ್ಬ ವ್ಯಕ್ತಿಯನ್ನು, ಅಂದರೆ ಅವರು ಅಪರಿಚಿತರಾಗಿರ್ಬೋದು, ನಮಗೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಯನ್ನು ನೋಡಿದ್ರೂ ಕೂಡ ಕೆಲವೊಂದು ಬಾರಿ ಕೆಲವೊಬ್ಬರಿಗೆ ಹಾಗೆ ಅನಿಸುತ್ತೆ. ಅಂದರೆ ಇದೇ ಫಸ್ಟ್ ಟೈಮ್ ಅವರನ್ನು ನೋಡ್ತಾ ಇದ್ದೀವಿ ಅಂತ ಅನಿಸೋದಿಲ್ಲ, ತುಂಬ ಟೈಮ್ನಿಂದ ಗೊತ್ತಿದೆಯೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ. ಅಂದರೆ ಅವರ ಜೊತೆ ರಿಲೇಷನ್ಶಿಪ್ಪಲ್ಲಿ ಬರೋದಕ್ಕೆ ಅಥವಾ ಅವರು ನಮಗೆ ಆತ್ಮೀಯರಾಗೋದಕ್ಕೆ ತುಂಬ ಟೈಮ್ ಬೇಕಾಗೋದಿಲ್ಲ. ತುಂಬ ಕಡಿಮೆ ಟೈಮಲ್ಲಿ ಅವರು ನಮಗೆ ಕ್ಲೋಸ್ ಆಗಬಹುದು. ಆ ರೀತಿಯ ಎನರ್ಜಿ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಬಾಂಡ್ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಅಂದರೆ ನೀವು ಇವರಿಗೆ ತುಂಬ ಆತ್ಮೀಯರಾಗಿದ್ದೀರಾ ಅಥವಾ ಇವರು ನಿಮಗೆ ತುಂಬ ಆತ್ಮೀಯರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ತುಂಬ ಕ್ಲೋಸ್ನೆಸ್ ಕಾಣಿಸ್ತಾ ಇದೆ. ಅಂದರೆ ಎಲ್ಲರ ಜೊತೆನೂ ಆ ಭಾವನೆ ಆಗಲಿ, ಆ ಫೀಲಿಂಗ್ಸ್ ಆಗಲಿ ಬರೋದಿಲ್ಲ. ಅಂದರೆ ಕೆಲವೊಬ್ಬ ವ್ಯಕ್ತಿಗಳ ಜೊತೆ, ಕೆಲವೊಬ್ಬ ಪರ್ಸನ್ಗಳ ಜೊತೆ ಮಾತ್ರ ಅವರು ನಮ್ಮವರು ಅನ್ನೋ ಭಾವನೆ ನಮ್ಮ ಮನಸ್ಸಿಗೆ ಬರುತ್ತೆ. ಯಾವುದೇ ಕಷ್ಟ ಸುಖದಲ್ಲಿ ಅವರು ಭಾಗಿಯಾಗ್ಬೋದು ಅಥವಾ ನಮ್ಮ ಮನಸ್ಸಿನ ಮಾತುಗಳನ್ನು ಕೂಡ ಅವರು ಕೇಳಿಸ್ಕೋಬಹುದು. ಆ ರೀತಿಯ ಫೀಲಿಂಗ್ಸ್ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ಈ ರೀತಿಯ ಫೀಲ್ ನಿಮ್ಮಿಬ್ಬರ ನಡುವೆ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈ ಪರ್ಸನ್ ಎನರ್ಜಿ ಮೂಲಕ ನೋಡೋದಾದರೆ ಈ ಪರ್ಸನ್ ಸ್ವಲ್ಪ ಕನ್ಫ್ಯೂಸಲ್ಲಿ ಕೂಡ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೋ ಒಂದು ವಿಷಯಕ್ಕೆ ಇವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವರ ಮತ್ತು ನಿಮ್ಮ ನಡುವೆ ನಿಮ್ಮ ಮದುವೆಯ ಮಾತುಕತೆ ಕೂಡ ನಡೆದಿರಬಹುದು. ಅದು ತುಂಬ ಚಾನ್ಸಸ್ ಇದೆ. ಆ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ನಡುವೆ ಮದುವೆ ಮಾತುಕತೆ ನಡೆದಿರಬಹುದು ಅಥವಾ ಈ ಪರ್ಸನ್ ನಿಮ್ಮ ಪಾರ್ಟ್ನರ್ ಆಗಿರಬಹುದು ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರಬಹುದು. ನೀವು ಇಲ್ಲಿ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ನಡೀತಾ ಇದೆ ಅಂತ ಕಾಣಿಸ್ತಾ ಇಲ್ಲ, ಅಥವಾ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇದ್ದೀರಾ ಅಂತ ಇಲ್ಲಿ ಅನ್ನಿಸ್ತಾ ಇಲ್ಲ. ಆದರೆ ಯಾವುದೋ ಒಂದು ವಿಷಯದ ಬಗ್ಗೆ ಈ ಪರ್ಸನ್ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ನೀವು ಈ ಪರ್ಸನ್ ಹತ್ರ ಯಾವುದೋ ಕ್ವಶನ್ ಮಾಡಿದ್ದೀರಾ, ಇವರಿಂದ ಯಾವುದೋ ಆನ್ಸರನ್ನು ಬಯಸಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನೀವು ಏನೋ ಕೇಳಿದ್ದೀರಾ ಒಟ್ಟಿನಲ್ಲಿ ಈ ಪರ್ಸನ್ ಹತ್ರ, ಅದರ ಬಗ್ಗೆ ಇವರು ಕನ್ಫ್ಯೂಸ್ ಆಗಿರ್ಬೋದು, ಅದರ ಬಗ್ಗೆ ಇವ್ರಿಗೆ ಕ್ಲಾರಿಟಿನ ಕೊಡೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ.
ಅಥವಾ ನೀವು ಇವ್ರ ಹತ್ರ ತುಂಬ ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟನ್ನು ಕೇಳಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಮುಂದುವರಿಯೋದಕ್ಕೆ ಯಾವುದೋ ಒಂದು ಕಮಿಟ್ಮೆಂಟನ್ನು ಕೇಳಿದ್ದೀರಾ, ಅಥವಾ ನೀವಿಬ್ಬರು ಮದುವೆ ಆಗೋದಕ್ಕೆ ಇವ್ರ ಹತ್ರ ಪ್ರಪೋಸಲನ್ನು ಕೇಳಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮಿಬ್ಬರ ಮದುವೆ ಮಾತುಕತೆ ಕೂಡ ಇವರ ಹತ್ರ ನಡೆಸಿರಬಹುದು. ನಿಮ್ಮಿಬ್ಬರ ನಡುವೆ ನಿಮ್ಮ ಮುಂದಿನ ಲೈಫ್ ಬಗ್ಗೆ ಏನಾದರೂ ನೀವು ಚರ್ಚೆ ಮಾಡಿದರೆ, ನೀವೇನಾದರೂ ಕ್ಲಾರಿಟಿ ಕೇಳಿದರೆ, ಈ ವ್ಯಕ್ತಿ ನಿಮಗೆ ಕ್ಲಾರಿಟಿನ ಕೊಡ್ತಾರಾ ಅಥವಾ ನಿಮ್ಮ ಜೊತೆ ಮುಂದಿನ ಲೈಫನ್ನು ಲೀಡ್ ಮಾಡೋದಕ್ಕೆ ಒಪ್ಕೊಳ್ತಾರಾ ಅಂತ ಇಲ್ಲಿ ಎನರ್ಜಿ ಮೂಲಕ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮಗೆ ಕ್ಲಾರಿಟಿನ ಕೊಡ್ತಾರೆ. ಇವರು ನಿಮ್ಮ ಲೈಫ್ನಲ್ಲಿ ಬರೋದಿಲ್ಲ ಅಥವಾ ನಿಮ್ಮನ್ನು ಬಿಟ್ಟು ನಿಮ್ಮನ್ನು ಚೀಟ್ ಮಾಡ್ತಾರೆ ಅಂತ ಯಾವುದೇ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ಈ ವ್ಯಕ್ತಿ ನಿಮಗೆ ಕ್ಲಾರಿಟಿನ ಕೊಡ್ತಾರೆ. ನಿಮ್ಮ ಲೈಫ್, ಇವ್ರಿಗೂ ಕೂಡ ನಿಮ್ಮ ಬಗ್ಗೆ ತುಂಬಾ ಆಸಕ್ತಿ ಇದೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಏನೇ ಕ್ವಶನ್ಗಳನ್ನ ನೀವು ಕೇಳಿರ್ಬೋದು ಅಥವಾ ಯಾವುದೇ ಕಮಿಟ್ಮೆಂಟ್ನ ಈ ಪರ್ಸನ್ ಹತ್ರ ಈಗ ಇಟ್ಟಿರ್ಬೋದು ಪ್ರೆಸೆಂಟಲ್ಲಿ, ಇವರು ಇದಕ್ಕೆ ಖಂಡಿತವಾಗ್ಲೂ ಒಪ್ಕೊಳ್ತಾರೆ ಅನ್ನೋ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಆದರೆ ಈಗ ಇವರು ಒಂದು ಸಣ್ಣ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಹುಶಃ ನೀವು ನಿಮ್ಮ ಲೈಫ್ ಬಗ್ಗೆ ಏನಾದರೂ ಕ್ವಶನ್ಗಳನ್ನ ಕೇಳಿರಬಹುದು, ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕೇಳಿರಬಹುದು. ಇಂತಹ ಕ್ವಶನ್ಗಳಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ನಿಮಗೆ ಈಗ ಅವರು ಕ್ಲಾರಿಟಿನ ಕೊಡದೇ ಇದ್ದರೆ ನೀವು ಸಿಟ್ಟು ಮಾಡ್ಕೋಬಹುದು, ಕೋಪ ಮಾಡ್ಕೋಬಹುದು, ಇವರಿಂದ ಸ್ವಲ್ಪ ದೂರ ಉಳಿಬಹುದು ಅನ್ನೋ ಭಯ ಕೂಡ ಇರೋದ್ರಿಂದ ಈ ಪರ್ಸನ್ ಏನು ಹೇಳಬೇಕು ಅಂತ ಗೊತ್ತಾಗ್ದಲೇ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಥವಾ ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ಮ್ಯಾರೇಜ್ ಬಗ್ಗೆ ಏನಾದರೂ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲದೆ ಇದ್ದರೆ, ಸಾಧ್ಯ ಇಲ್ಲದೆ ಇದ್ದರೆ, ಅಥವಾ ಮ್ಯಾರೇಜ್ ಬಗ್ಗೆನೇ ಅಂತ ಹೇಳ್ತಾ ಇಲ್ಲ, ನೀವು ಯಾವುದೇ ವಿಷಯ ಕೇಳಿದ್ರು ಅದರ ಬಗ್ಗೆ ಈಗ ಕ್ಲಾರಿಟಿ ಕೊಡೋದಕ್ಕೆ ಇವರು ರೆಡಿ ಇಲ್ಲದೆ ಇದ್ದರೆ ಬಹುಶಃ ನೀವು ಕೂಡ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು. ಈಗ ಪ್ರೆಸೆಂಟಲ್ಲಿ ಇವರ ಸಿಚುವೇಶನ್ ಕಾರಣದಿಂದ ನಿಮಗೆ ಏನು ಇವರು ಆನ್ಸರ್ ಮಾಡದೇ ಇದ್ದರೂ ಕೂಡ ಫ್ಯೂಚರಲ್ಲಿ ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು, ನೀವು ಇವರ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಇವರು ಕೂಡ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಬಿಟ್ಟು ಹೋಗ್ತಾರೇನೋ, ನಿಮ್ಮನ್ನು ಚೀಟ್ ಮಾಡ್ತಾರೇನೋ ಅಂತ ಖಂಡಿತ ಅಂದ್ಕೋಬೇಡಿ. ಇಲ್ಲಿ ಪ್ರೆಸೆಂಟಲ್ಲಿ ಯಾವ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ಅದೇ ರೀತಿ ನಿಮ್ಮನ್ನು ಲೈಕ್ ಮಾಡ್ತಾರೆ. ಅಂದರೆ ನಾನು ಮೊದಲೇ ರೀಡಿಂಗಲ್ಲಿ ಫಸ್ಟಲ್ಲೇ ಹೇಳಿದ್ದೀನಿ, ಇಲ್ಲಿ ಒಂದು ಸೋಲ್ಮೇಟ್ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಒಂದು ಬಾಂಡಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಬಾಂಡಿಂಗ್ ಅನ್ನೋದು ನಿಮ್ಮ ಒಬ್ಬರ ಕಡೆಯಿಂದ ಮಾತ್ರ ಇಲ್ಲಿ ಕಾಣಿಸ್ತಾ ಇರುವಂಥದ್ದಲ್ಲ, ಇವರ ಕಡೆಯಿಂದಲೂ ಈ ಪರ್ಸನ್ ಕಡೆಯಿಂದಲೂ, ಅಂದರೆ ಇಬ್ಬರ ಕಡೆಯಿಂದಲೂ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವ ಸಂಬಂಧ ಇದೆ, ಒಂದು ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ ಇದೆ ಅಂತ ಇಲ್ಲಿ ಎನರ್ಜಿ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ನಿಮ್ಮನ್ನು ಇವರ ಮನಸ್ಸಿನಿಂದ ತುಂಬ ಹೃದಯದಿಂದ ಇವರು ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. ಯಾವುದೇ ಟೈಮ್ ಬಂದರೂ ಕೂಡ ನಿಮ್ಮನ್ನು ಬಿಡಬೇಕು ಅಂತ ಇವ್ರಿಗೆ ಮನಸ್ಸಿಲ್ಲ. ಆದರೆ ಇಲ್ಲಿ ಈ ಪರ್ಸನ್ ಯಾವುದೋ ಒಂದು ಸಣ್ಣ ಕನ್ಫ್ಯೂಸಲ್ಲಿದ್ದಾರೆ. ಅದು ನಿಮ್ಮ ಕಡೆಯಿಂದ ಕೂಡ ಆಗಿರ್ಬೋದು ಅಥವಾ ಇವರ ಫ್ಯಾಮಿಲಿ ಕಡೆಯಿಂದ ಕೂಡ ಆಗಿರ್ಬೋದು. ಯಾವುದೋ ಒಂದು ವಿಷಯದ ಬಗ್ಗೆ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಇವರು ಯಾವಾಗ ಕ್ಲಾರಿಟಿನ ಕೊಡ್ಬೋದು ಅಥವಾ ಯಾವಾಗ ಕಮಿಟ್ಮೆಂಟನ್ನು ಕೊಡ್ಬೋದು ನಿಮಗೆ ಅಂತ ನೋಡೋದಾದರೆ, ಅಥವಾ ನಿಮ್ಮ ಮ್ಯಾರೇಜ್ ಬಗ್ಗೆನೇ ಯಾವಾಗ ಇವರು ನಿಮ್ಮ ಹತ್ರ ಮಾತಾಡಬಹುದು, ಅದರ ಬಗ್ಗೆ ಯಾವಾಗ ಪ್ರಪೋಸಲ್ನ ನಿಮ್ಮ ಹತ್ರ ಇಡ್ಬೋದು ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇವರು ಮುಂದಿನ ದಿನಗಳಲ್ಲಿ, ಅಂದರೆ ನಿಮ್ಮಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಅಥವಾ ನಿಮ್ಮಿಂದನೇ ಅಂತ ನಾನು ಹೇಳ್ತಾ ಇಲ್ಲ, ಇವರ ಫ್ಯಾಮಿಲಿ ಕಡೆಯಿಂದ ಕೂಡ ಯಾವುದಾದ್ರೂ ಇಶ್ಯೂ ನಡೀತಾ ಇದ್ದರೆ ಅದು ಸಾಲ್ವ್ ಆದಮೇಲೆ ಖಂಡಿತ ನಿಮ್ಮಿಬ್ಬರ ಮದುವೆ ಮಾತುಕತೆ ಈ ಪರ್ಸನ್ ನಿಮ್ಮ ಹತ್ರ ಇಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಕ್ಲಿಯರ್ ಆದ ತಕ್ಷಣ ಇವರು ನಿಮಗೆ ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ಬೋದು. ಅಂದರೆ ಕೆಲವರ ಎನರ್ಜಿಯಲ್ಲಿ ಇಲ್ಲಿ ಇವರ ಫ್ಯಾಮಿಲಿ ಈ ಸಂಬಂಧವನ್ನು ಒಪ್ಪದೇ ಇದ್ದರೆ ಕೂಡ ಅವರ ಮನವೊಲಿಸಿ ನಂತರ ಈ ರಿಲೇಷನ್ಶಿಪ್ ಬಗ್ಗೆ ತೀರ್ಮಾನವನ್ನು ತಗೋಬೇಕು ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ತುಂಬ ಜನರ ಎನರ್ಜಿಯಲ್ಲಿ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಇವರು ನಿಮಗೆ ನಿಮ್ಮ ಮದುವೆಯ ಮಾತುಕತೆಯ ಬಗ್ಗೆ ಕಮಿಟ್ಮೆಂಟನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಸ್ವಲ್ಪ ಪ್ರಾಬ್ಲಮಲ್ಲಿರೋದ್ರಿಂದ ಅದು ಸಾಲ್ವ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿ ನೋಡ್ತಾ ಇದ್ದರೆ ತುಂಬ ಶ್ಯೂರ್ ಆಗಿ ಗೊತ್ತಾಗ್ತಾ ಇದೆ, ಈ ಪರ್ಸನ್ ನಿಮಗೆ ಖಂಡಿತ ನಿಮ್ಮ ಮುಂದಿನ ಲೈಫಲ್ಲಿ ಬರಬೇಕು ಅಂತ ಇದ್ದಾರೆ. ಅದೇ ರೀತಿ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಕೂಡ. ಇವರು ತುಂಬ ಜೆನ್ಯೂನ್ ಆಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೆ. ಖಂಡಿತ ನಿಮ್ಮಿಬ್ಬರ ನಡುವೆ ಒಳ್ಳೆ ರಿಲೇಷನ್ಶಿಪ್ ಇದೆ, ಇದು ಮುಂದುವರೆದುಕೊಂಡು ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ನಿಶ್ಚಿಂತರಾಗಿರ್ಬೋದು, ಯೂನಿವರ್ಸ್ ನಿಮ್ಮ ಫೇವರಲ್ಲೇ ಕೆಲಸ ನಡೆಯುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಆದರೆ ಲೈಫ್ನಲ್ಲಿ ಯಾರೇ ಆದರೂ ತುಂಬ ಪಾಸಿಟಿವ್ ಆಗಿರೋದು ಮುಖ್ಯ ಆಗಿದೆ. ಯಾಕೆ ಅಂದರೆ ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದರೆ ಅದೇ ಅವರ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಹಾಗಾಗಿ ತುಂಬ ಪಾಸಿಟಿವ್ ಆಗಿರಿ, ಎಲ್ಲವೂ ನಿಮ್ಮ ಫೇವರಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೋ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೋ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ನಿರ್ಧಾರವನ್ನು ತಗೊಳ್ತಾರೆ ಅಂತ ನೋಡೋಣ. ನೀವು ಥಿಂಕ್ ಮಾಡ್ತಾ ಇರುವ ಪರ್ಸನ್ನ ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಈ ಎನರ್ಜಿಯಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಈ ಪರ್ಸನ್ ಏನು ತೀರ್ಮಾನ ತಗೊಳ್ತಾರೆ ಅಂತ ಇಲ್ಲಿ ನೋಡೋದಾದರೆ, ಇವರ ಎನರ್ಜಿ ಅಕಾರ್ಡಿಂಗ್ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಸಪ್ರೇಷನ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ, ಅಥವಾ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲಿ ಮಾತುಕತೆ ನಡೀತಾ ಇಲ್ಲ. ಇನ್ನು ಕೆಲವರಲ್ಲಿ ಬಹುಶಃ ಮಾತುಕತೆ ನಡೀತಾ ಇದ್ರೂ ಕೂಡ ಎಷ್ಟು ಬೇಕು ಅಷ್ಟೇ ಮಾತುಕತೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಕ್ಲೋಸ್ ಆಗಿಲ್ಲ ಅಂತ ಅನ್ನೋ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಲ್ಲಿ ತುಂಬ ಎನರ್ಜಿಗಳು ರಿಫ್ಲೆಕ್ಟ್ ಆಗ್ತಾ ಇದೆ. ಯಾವ್ಯಾವ ಥರ ಅಂದರೆ, ಈ ವ್ಯಕ್ತಿಯೊಂದಿಗೆ ನೀವು ಈಗ ಬ್ರೇಕಪ್ ಆಗಿರಬಹುದು, ಅಥವಾ ತುಂಬ ದಿನಗಳಾಗಿರ್ಬೋದು, ಅಥವಾ ಈಗ ಒನ್ ಇಯರಿಂದ ಆ ರೀತಿ ತುಂಬ ಲಾಂಗ್ ಟೈಮಿಂದ ಕೂಡ ಈ ಪರ್ಸನ್ ಜೊತೆ ನೀವು ಬ್ರೇಕಪ್ ಆಗಿರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಏನು ಸಂಬಂಧ ಇದೆ ಅದು ಈಗ ಮುರಿದು ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಈಗ ಇಲ್ಲ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಬ್ರೇಕಪ್ ಅನ್ನೋದು ಬಂದಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದು ನೀವೀಗ ಜೊತೆಯಲ್ಲಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ಏನಿದ್ದಾರೆ ಇವರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಟೈಮ್ ಆಗಿರ್ಬೋದು. ಕೆಲವರಲ್ಲಿ ಈಗ ಬ್ರೇಕಪ್ ಆಗಿದ್ದರೆ, ಇನ್ನೂ ಕೆಲವರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂದರೆ ತುಂಬ ಟೈಮ್ ಆಗಿದೆ, 1 ಇಯರ್ ಆಗಿದೆ, 2 ಇಯರ್ ಆಗಿದೆ, ಈ ರೀತಿ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಇಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಅಥವಾ ಪಾರ್ಟ್ನರ್ ಆಗಿರ್ಬೋದು, ಈ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಜನರಲ್ಲಿ ಈಗ ಇಬ್ಬರ ನಡುವೆ ಮಾತುಕತೆ ಸ್ವಲ್ಪ ನಡೀತಾ ಇರ್ಬೋದು. ಆದರೆ ಇನ್ನೂ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಂತ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಇಲ್ಲಿ ತುಂಬ ರಿಲೇಷನ್ಶಿಪ್ಪಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಇಬ್ಬರಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ. ಹೀಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಕಟ್ ಆಗಿರಬಹುದು. ನಿಮ್ಮ ಮನಸ್ಸಿನಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸವಾಲುಗಳು ಅಂದರೆ ಸಂಶಯಗಳು ಬಂದಿರಬಹುದು, ಡೌಟ್ ಬಂದಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಮುಂದಕ್ಕೆ ಏನಾಗುತ್ತೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಉಳಿಯುತ್ತಾ, ಮುಂದುವರಿಯುತ್ತಾ, ಮತ್ತೆ ನೀವು ಒಂದಾಗ್ತೀರಾ, ಇದೇ ರೀತಿ ನೀವು ಥಿಂಕ್ ಮಾಡ್ತಾ ಇರಬಹುದು. ಈ ರೀತಿ ಕ್ವಶನ್ಗಳೆಲ್ಲ ನಿಮ್ಮ ಮನಸ್ಸಲ್ಲಿ ಕೂಡ ಬಂದಿರಬಹುದು. ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಈಗ ಪ್ರೆಸೆಂಟಲ್ಲಿ ಯಾವುದೇ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಪರ್ಸನ್ ಮನಸ್ಸಲ್ಲಿ ಏನಿದೆ, ಈ ಪರ್ಸನ್ ಯಾವ ಡಿಸಿಷನನ್ನು ತಗೊಳ್ತಾರೆ, ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡೋದಾದರೆ, ತುಂಬ ಜನರ ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ವಾಪಸ್ ಬರಬೇಕು ಅಂತ ಅವರಿಗೆ ಮನಸ್ಸಾಗ್ತಾ ಇಲ್ಲ. ಅಂದರೆ ಈಗ ಪ್ರೆಸೆಂಟಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಪ್ರೆಸೆಂಟಲ್ಲಿ ಇವರ ಮನಸ್ಸಿನಲ್ಲಿ ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅದನ್ನು ನಾನು ಹೇಳಬೇಕಾಗುತ್ತೆ. ಇದನ್ನು ಕೇಳಿ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗ್ಬೋದು. ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಈಗ ಇರ್ಬೋದು, ಈ ರಿಲೇಷನ್ಶಿಪ್ ನಿಮಗೆ ಬೇಕು, ಈ ಪರ್ಸನ್ ನಿಮಗೆ ಬೇಕು, ನಿಮ್ಮ ಜೊತೆ ಇರಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಇಲ್ಲಿ ಯಾವ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ ಅದನ್ನು ನಾನು ಹೇಳಲೇಬೇಕಾಗುತ್ತೆ. ಸತ್ಯ ಯಾವತ್ತಿದ್ರೂ ಕಹಿನೇ ಅಂತಾರಲ್ಲ, ಹಾಗೆ ಯಾವುದಾದ್ರೂ ಒಂದು ಮಾತು ನಿಮಗೂ ಕೂಡ ಈಗ ಕಹಿ ಅನ್ನಿಸ್ಬೋದು, ಅಥವಾ ನಾನು ಹೇಳ್ತಾ ಇರೋದು ನಿಮಗೆ ಇಷ್ಟ ಆಗದೆ ಇರ್ಬೋದು. ಇನ್ನು ಮುಂದೆ ಬರುವ ದಿನಗಳಲ್ಲಿ ಈ ಪರ್ಸನ್ ಯಾವ ರೀತಿ ಚೇಂಜ್ ಆಗ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಹಾಗಾಗಿ ಈಗ ಪ್ರೆಸೆಂಟಲ್ಲಿ ಯಾವ ಎನರ್ಜಿ ಇದೆ ಅಂದರೆ, ಈ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ, ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜನರ ರಿಲೇಷನ್ಶಿಪ್ಪಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು. ಆದರೆ ಪ್ರತಿಯೊಬ್ಬರ ಎನರ್ಜಿ ಆ ರೀತಿ ಶೋ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವರ ಎನರ್ಜಿ ಆ ರೀತಿಯಾಗಿ ಇಲ್ಲಿ ಶೋ ಮಾಡ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದು ಮುರಿದು ಬಿದ್ದಿದೆ, ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನು ತುಂಬ ವರ್ಷಗಳಾಗಿದೆ, ನಿಮ್ಮ ರಿಲೇಷನ್ಶಿಪ್ಪನ್ನು ಬಿಟ್ಟು ತುಂಬ ವರ್ಷಗಳಾಗಿದೆ ಅಂತ ಏನಾದರೂ ಇದ್ದರೆ, ಅಂಥವರಿದ್ದರೆ ಅಂಥ ರಿಲೇಷನ್ಶಿಪ್ಪಲ್ಲಿ ಇದ್ದ ವ್ಯಕ್ತಿ ಮತ್ತೆ ವಾಪಸ್ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಇಲ್ಲಿ.
ಬಹುಶಃ ಈಗ ತುಂಬ ಟೈಮ್ ಆಗಿರೋದ್ರಿಂದ ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿರಬಹುದು, ಅಥವಾ ಬೇರೆ ಯಾರಾದರೂ ಪಾರ್ಟ್ನರ್ ಬಂದಿರಬಹುದು, ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಇವರ ಲೈಫ್ನಲ್ಲಿ ಎಂಟ್ರಿ ಆಗಿರಬಹುದು. ಅಂದರೆ ನೀವು ತುಂಬ ವರ್ಷದಿಂದ ದೂರ ಆಗಿರುವ ರಿಲೇಷನ್ಶಿಪ್ಪಲ್ಲಿ ಇರುವವರು ಇದ್ದರೆ ಈ ನಿಮ್ಮಿಬ್ಬರ ನಡುವೆ ತುಂಬ ಸಿಚುವೇಶನ್ಗಳು ನಡೆದಿರಬಹುದು, ತುಂಬ ಜಗಳಗಳು ನಡೆದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ನಡೆದಿರಬಹುದು. ಇದೆಲ್ಲದರಿಂದ ಬೇಸತ್ತು ಈ ಪರ್ಸನ್ ತುಂಬ ದೂರ ಆಗಿದ್ದಾರೆ, ಅಥವಾ ನೀವು ದೂರ ಆಗಿದ್ದೀರಾ. ಮತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವಿಬ್ಬರು ಮತ್ತೆ ವಾಪಸ್ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು, ಅಥವಾ ಈ ಪರ್ಸನ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು, ಹಾಗಾಗಿ ದೂರ ಕೂಡ ಆಗಿರಬಹುದು. ಅಂದರೆ ಅವ್ರು ಅಂದ್ಕೊಳ್ತಾ ಇರೋದು ನೀವು ನಿಮ್ಮ ಲೈಫ್ನಲ್ಲಿ ಖುಷಿಯಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ, ಇವರು ಇವರ ಲೈಫ್ನಲ್ಲಿ ಖುಷಿಯಾಗಿದ್ದಾರೆ, ಮತ್ತು ಇವರು ನಿಮ್ಮ ಲೈಫ್ನಲ್ಲಿ ಬಂದು ನಿಮ್ಮ ಲೈಫನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಅದೇ ಥರದ ಮೊದಲಿನ ಡ್ರಾಮಾ ನಡೆಯೋದು ಬೇಡ ಅಂತ ಇವರ ಮನಸ್ಸಿಗೆ ಈಗ ಪ್ರೆಸೆಂಟಲ್ಲಿ ಅನ್ನಿಸ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಚೇಂಜ್ ಆಗಲೂಬಹುದು. ಆದರೆ ಈಗ ಪ್ರೆಸೆಂಟಲ್ಲಿ ಆ ರೀತಿ ಅಂದ್ಕೊಳ್ತಿದ್ದಾರೆ. ಮೊದಲು ಯಾವ ಥರ ಎಲ್ಲ ಆಯಿತು ಅದೆಲ್ಲ ಈಗ ಮತ್ತೆ ರಿಪೀಟ್ ಆಗೋದು ಬೇಡ ಅಂತ ಇವರು ಅಂದ್ಕೊಳ್ತಿದ್ದಾರೆ. ನೀವು ನಿಮ್ಮ ಲೈಫ್ನಲ್ಲಿ ಬ್ಯುಸಿಯಾಗಿದ್ದೀರಾ, ಅವರು ಅವರ ಲೈಫನ್ನು ನೋಡ್ಕೊಳ್ತಿದ್ದಾರೆ. ಮತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವು ಒಂದಾಗಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ಇವರ ಮನಸ್ಸಿನಲ್ಲಿ ಯಾವುದೇ ಕೋಪ ಅನ್ನೋದಂತೂ ಇಲ್ಲ, ಆಗಿದ್ದು ಆಗಿ ಹೋಗಿದೆ ಅನ್ನೋ ರೀತಿ ಇವರು ಈಗ ಥಿಂಕ್ ಮಾಡ್ತಾ ಇರುವಂಥದ್ದು. ಯಾವುದೇ ನಿಮ್ಮ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಫೀಲಿಂಗನ್ನು ಕೂಡ ಇವರು ಇಟ್ಕೊಂಡಿಲ್ಲ. ಯಾವುದೇ ರೀತಿ ಬೇಡವಾದ ರೀತಿಯಲ್ಲಿ ಯೋಚನೆ ಕೂಡ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ. ಒಂದು ಸಲ ಮುಗ್ದೋಗಿರೋದನ್ನ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಕ್ಲಿಯರಾಗಿ ಅವರ ಮನಸ್ಸಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ ಈ ರಿಲೇಷನ್ಶಿಪ್ಪಿಂದ ದೂರ ಇದ್ರೇ ಒಳ್ಳೆಯದು ಅಂತ ಇವರು ಅಂದ್ಕೊಳ್ತಿರುವಂಥದ್ದು. ಆ ರೀತಿ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಯಾವ ಲೈಫಲ್ಲಿದ್ದಾರೋ ಅದೇ ಲೈಫನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೆಲವರ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಂದರೆ ಇವರ ಅಂತಿಮ ನಿರ್ಧಾರ ಕೂಡ ಅದೇ ಆಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರೋದು ಬೇಡ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಇವರು ಅಂದ್ಕೊಳ್ತಿದ್ದಾರೆ ನೀವು ಚೆನ್ನಾಗಿರಬೇಕು, ಅಂದರೆ ಲೈಫ್ನಲ್ಲಿ ಏನೇ ಆಗಿದ್ರೂ ಕೂಡ ಅದನ್ನು ಮರೆತು ನೀವು ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ನೆನಪುಗಳು ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಕಳೆದಿರುವ ಮೆಮೊರಿಗಳಾಗಿರ್ಬೋದು, ನಿಮ್ಮ ನಡುವೆ ನಡೆದಿರುವ ಮಾತುಕತೆಗಳಾಗಿರ್ಬೋದು, ಏನೇ ಇದ್ದರೂ ಕೂಡ ಈ ಪರ್ಸನ್ ಅದೆಲ್ಲವನ್ನು ಥಿಂಕ್ ಮಾಡ್ತಾರೆ, ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಅದೆಲ್ಲವನ್ನು ಮರೆತು ನೀವು ಖುಷಿಯಾಗಿರಬೇಕು ಅನ್ನೋದು ಕೂಡ ಇವರ ಮನಸ್ಸಿನ ಭಾವನೆಯಾಗಿದೆ. ಇಷ್ಟೆಲ್ಲ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದರೂ ಕೂಡ ಈ ರೀತಿ ಯಾಕೆ ಡಿಸಿಷನನ್ನು ತಗೊಂಡ್ರು ಅಂತ ಇಲ್ಲಿ ಅರ್ಥ ಆಗ್ತಾ ಇಲ್ಲ, ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಆದರೆ ಇವರು ಫ್ಯೂಚರಲ್ಲಿ ಏನಾದರೂ ನಿಮ್ಮ ಜೊತೆ ಮಾತುಕತೆ ನಡೆದ್ರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಾದರೂ ಅಂದರೆ ನೀವು ಮತ್ತು ಇವರು ಕಾಂಟ್ಯಾಕ್ಟಲ್ಲಿ ಬಂದರೆ ಆಗ ನಿಮ್ಮ ಹತ್ರ ಸಾರಿ ಕೇಳಬೇಕು, ನಿಮ್ಮ ಬಳಿ ಏನೇ ನಡೆದಿದ್ರು ಅದರ ಬಗ್ಗೆ ಕ್ಷಮಾಪಣೆಯನ್ನು ಕೇಳಬೇಕು, ಯಾವುದೇ ವಿಷಯದ ಬಗ್ಗೆ ಆದರೂ ಕ್ಲಾರಿಟಿಯನ್ನು ಕೊಡಬೇಕು ನಿಮಗೆ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆಕಸ್ಮಿಕವಾಗಿ ನೀವಿಬ್ಬರು ಭೇಟಿಯಾಗ್ಬೋದು. ಆಗ ಒಬ್ಬರನ್ನೊಬ್ಬರು ಮೀಟ್ ಆದಾಗ ನಿಮಗೂ ಕೂಡ ಫೀಲಿಂಗ್ಸ್ಗಳು ಬರ್ಬೋದು, ಇವ್ರಿಗೂ ಕೂಡ ನಿಮ್ಮ ಮೇಲೆ ಫೀಲಿಂಗ್ಸ್ಗಳು ಬರ್ಬೋದು. ಅಂದರೆ ಮೊದಲು ಯಾವುದೇ ಇಶ್ಯೂ ನಡೆದಿರಬಹುದು, ಅದರ ನೆನಪಾಗಬಹುದು. ಈ ಡೆಸ್ಟಿನಿ ಹೇಳೋಕ್ಕಾಗೋದಿಲ್ಲ, ನಮ್ಮ ಲೈಫ್ನಲ್ಲಿ ಡೆಸ್ಟಿನಿ ಯಾವ ಥರ ಬರುತ್ತೆ, ಏನು ಆಗುತ್ತೆ ಅಂತ ಮುಂದಿನ ವಿಷಯವನ್ನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಆ ರೀತಿ ಆದರೆ ಈ ಪರ್ಸನ್ ತುಂಬ ಗಿಲ್ಟ್ ಫೀಲ್ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮತ್ತೆ ನಾನು ಕ್ಲಾರಿಟಿನ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಆಕಸ್ಮಿಕವಾಗಿ ನೀವೇನಾದರೂ ಭೇಟಿಯಾದರೆ ಎಲ್ಲರ ಎನರ್ಜಿದು ಅಲ್ಲ, ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ನಿಮ್ಮ ಇಬ್ಬರ ನಡುವೆ ಮತ್ತೆ ಫೀಲಿಂಗ್ಸ್ಗಳು ಬರ್ಬೋದು, ಮತ್ತು ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರುವ ಚಾನ್ಸಸ್ ಕೂಡ ಇದೆ. ಇವ್ರು ಮಾಡಿರುವ ಕೆಲಸದ ಬಗ್ಗೆ ಗಿಲ್ಟ್ ಫೀಲ್ ಆಗೋ ಚಾನ್ಸಸ್ ಕೂಡ ತುಂಬ ಇದೆ. ಅಥವಾ ಇನ್ನೂ ಕೆಲವರ ರಿಲೇಷನ್ಶಿಪ್ನಲ್ಲಿ ಇಬ್ಬರು ಭೇಟಿಯಾದರೂ ಕೂಡ ಮತ್ತೆ ಒಂದಾಗುವ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಅಂದರೆ ಒಂದು ಸಲ ಎಂಡ್ ಆಗಿರುವಂತಹ ಈ ರಿಲೇಷನ್ಶಿಪ್ ಮತ್ತೆ ಬೇಡ ಅಂತ ಇಬ್ಬರು ತೀರ್ಮಾನ ಮಾಡ್ಬೋದು, ಅಥವಾ ನೀವು ತೀರ್ಮಾನ ಮಾಡ್ಬೋದು, ಅಥವಾ ಅವರು ಕೂಡ ಬೇಡ ಅಂತ ಅಂದ್ಕೊಳ್ಬಹುದು. ಬಟ್ ಮುಂದೆ ಫ್ಯೂಚರಲ್ಲಿ ಖಂಡಿತವಾಗ್ಲೂ ನೀವಿಬ್ಬರು ಭೇಟಿಯಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಇನ್ನು ಕೆಲವರ ಎನರ್ಜಿಯಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್ ಆಗ್ಬೋದು. ಅಂದರೆ ಈಗ ಮುರಿದು ಬಿದ್ದಿರುವಂತಹ ಈ ರಿಲೇಷನ್ಶಿಪ್ ಮತ್ತೆ ಮುಂದುವರಿಬೋದು, ನ್ಯೂ ಬಿಗಿನಿಂಗ್ ಆಗಿ ನೀವು ಮತ್ತೆ ಚೆನ್ನಾಗಿರಬಹುದು ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವಿಬ್ಬರು ಮತ್ತೆ ಒಂದಾಗಬಹುದು. ನಿಮ್ಮ ಏನೇ ತಪ್ಪುಗಳಿದ್ರು, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು, ಇಬ್ಬರು ಕೂಡ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಆ ರೀತಿಯ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನಾನಿಲ್ಲಿ ಕ್ಲಿಯರಾಗಿ ತಿಳಿಸ್ತಾ ಇದ್ದೀನಿ, ಕೆಲವು ರಿಲೇಷನ್ಶಿಪ್ಪಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಫ್ಯೂಚರಲ್ಲಿ ನೀವಿಬ್ಬರು ಭೇಟಿಯಾಗುವ ಸಾಧ್ಯತೆ ತುಂಬ ಇದೆ. ಇನ್ನು ಕೆಲವು ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತೆ ಒಂದಾಗೋದಿಲ್ಲ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇದೆ.
ತುಂಬ ಜನರ ಲೈಫ್ನಲ್ಲಿ ಆ ರೀತಿ ಆಗುತ್ತೆ. ಪಾರ್ಟ್ನರ್ಗಳು ಅವರನ್ನು ಬಿಟ್ಟು ದೂರ ಆಗಿ ತುಂಬ ವರ್ಷಗಳಾದ ನಂತರ ಅಥವಾ ತುಂಬ ದಿನಗಳಾದ ನಂತರ ಅವರನ್ನು ಕಂಡಾಗ ಮತ್ತೆ ಅವರ ಮನಸ್ಸಿನಲ್ಲಿ ಅವರ ಬಗ್ಗೆ ಫೀಲಿಂಗ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ನಿಮ್ಮ ಲೈಫ್ನಲ್ಲಿ ಕೂಡ ಆಗಬಹುದು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವ ಯಾವುದೇ ಹಳೆಯ ನೆನಪುಗಳಾಗಿರ್ಬೋದು, ಹಳೆಯ ಮೆಮೊರೀಸ್ಗಳಾಗಿರ್ಬೋದು ಮತ್ತೆ ಹೊಸದಾಗಿ ಚಿಗುರೊಡೆಯೋದಕ್ಕೆ ಶುರು ಆಗಿಬಿಡುತ್ತೆ. ನಿಮ್ಮ ಲೈಫ್ನಲ್ಲಿ ಈ ರೀತಿ ಕೂಡ ಆಗ್ಬೋದು ಅನ್ನೋ ಚಾನ್ಸಸ್ ತುಂಬಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.